ಹತ್ಯೆಗೆ ಸುಪಾರಿ ಆಡಿಯೋ ಬಹಿರಂಗ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಏನಂತಂದ್ರೆ ರಾಜೇಂದ್ರ ಅವರು ಏನು ಹೇಳಿದ್ರಂತಂದ್ರೆ ವಿಧಾನ ಸಭೆಯಲ್ಲಿ ನನ್ನ ವಿರುದ್ಧ ನನ್ನ ಮೇಲೆ ಹನಿ ಟ್ರ್ಯಾಪ್ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು, ಆರೋಪ ಮಾಡಿದ್ರು. ಅದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮುಜುಗರನ್ನು ಉಂಟು ಮಾಡಿತ್ತು. ಆದರೆ ಅವರ ಪುತ್ರ ರಾಜೇಂದ್ರ ಏನು ಮಾಡಿದ್ದಾರೆ ಅಂತಂದರೆ, ಈಗ ನನ್ನ ಮೇಲೆ 7 ಲಕ್ಷ ರೂಪಾಯಿನೋ ಎಷ್ಟೋ ಆಮಿಷದ ಅಂದರೆ ಸುಪಾರಿ ಕೊಟ್ಟು ನನ್ನನ್ನು ಕೊಲೆ ಮಾಡೋದಕ್ಕೆ ಯತ್ನ ಮಾಡಲಾಗಿದೆ ಅನ್ನುವಂತಹ ಬಾಂಬ್ ಸ್ಫೋಟಿಸಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ, ಅಂದರೆ ಆಡಿಯೋ ಕೂಡ ವೈರಲ್ ಆಗಿದೆ. ಸಚಿವ KN ರಾಜಣ್ಣ ಅವರ ಪುತ್ರರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರ ಹತ್ಯೆ ಸುಪಾರಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ರಾಜೇಂದ್ರ ಹತ್ಯೆಗೆ ರೌಡಿ ಶೀಟರ್ ಸೋಮು ಎಂಬಾತ ಅಂದರೆ ಸುಪಾರಿ ನೀಡಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಸೋಮು ಆಪ್ತೆ ಪುಷ್ಪ ಹಾಗೂ ರಾಜೇಂದ್ರ ಆಪ್ತ ರಾಕಿ ನೀಡಿದ್ದ 18 ನಿಮಿಷದ ಮಾತುಕತೆಯ ಸ್ಫೋಟಕ ಆಡಿಯೋ ಬಹಿರಂಗವಾಗಿದೆ. ಇದರ ಬೆನ್ನಲ್ಲೇ ಆರೋಪಿ ನಂಬರ್ 1 ಸೋಮು, ಪುಷ್ಪ ಸೇರಿದಂತೆ 4ವರನ್ನ ಪೊಲೀಸರು ಸೋಮವಾರ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೂರು ಕೊಟ್ಟ ನಂತರ ಸೋಮು ಪೋಸ್ಟ್ ಸ್ವಿಚ್ ಆಫ್, ಅಂದರೆ ಈಗಾಗಲೇ ದೂರು ಕೊಟ್ಟ ನಂತರ ಸೋಮು ಏನು ಮಾಡ್ತಾನೆ ಅಂತಂದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದೊಡ್ಡ ಸಂಚಲನವೇ ಸೃಷ್ಟಿ ಮಾಡಿದೆ ಈ ಒಂದು ಆಡಿಯೋ. ಹಾಗಾದರೆ ಆಡಿಯೋದಲ್ಲಿ ಏನಿದೆ ನೋಡ್ತಾ ಹೋಗೋದಾದ್ರೆ, ರಾಜೇಂದ್ರ ಆಪ್ತ ರಾಕಿ ಹಾಗೂ ರೌಡಿ ಶೀಟರ್ ಸೋಮು ಆಪ್ತೆ ಪುಷ್ಪ ನಡುವೆ ಸಂಭಾಷಣೆಯ ಒಂದು ಆಡಿಯೋ ಇದೆ. ಇದು ಸೋಮು 5 ಲಕ್ಷ ರೂಪಾಯಿಗೆ ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆದಿದ್ದು ಎನ್ನುವುದು ಪುಷ್ಪ ಅವರು ಆ ಒಂದು ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಈ ಹಣ ಅಂದರೆ ಈ ಹಣವನ್ನು ಮನು ಎಂಬಾತನ ಅಕೌಂಟ್ಗೆ ಫೋನ್ ಪೇ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಶಾಸಕ ರಾಜೇಂದ್ರ ಹತ್ಯೆಗೆ ಅವರ ಮಗಳ ಹುಟ್ಟುಹಬ್ಬದ ವೇಳೆ ಸೋಮು 2 ಹುಡುಗಿಯರನ್ನು ಕಳುಹಿಸಿದ್ದ ಅಂತ ಹೇಳಲಾಗಿದೆ. ಈ ಒಂದು ಪುಷ್ಪ ಅಂದರೆ ಈ ಒಂದು ಆಡಿಯೋದಲ್ಲಿ ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಜೊತೆಗೆ ಫೋನ್ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿಕೊಂಡು ರಾಜೇಂದ್ರಗೆ ಕಳುಹಿಸಿದ್ದ ರಾಕಿ ಅಂತ ಹೇಳಲಾಗಿದೆ. ಬಟ್ ಇದೆಲ್ಲವೂ ಕೂಡ ಏನಾಗಿದೆ ಅಂತಂದರೆ, ಸ್ವಪಕ್ಷದಲ್ಲಿಯೇ ಇಂತಹ ಆರೋಪಗಳು ಪ್ರತ್ಯಾರೋಪಗಳು ಇದು ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡೋದು ಸಹಜ. ಯಾಕಂದರೆ ಯಾವಾಗ ಹನಿ ಟ್ರ್ಯಾಪ್ ವಿಷಯ ಹೊರಗಡೆ ಬಂತೋ, ಹನಿ ಟ್ರ್ಯಾಪ್ ವಿಷಯವನ್ನು ಯಾವಾಗ ಪ್ರಸ್ತಾಪ ಮಾಡಿದ್ರೋ ಆ ಟೈಮಲ್ಲಿ ಏನಾಯ್ತಂತಂದರೆ ದೊಡ್ಡ ಕೋಲಾಹಲ ಸೃಷ್ಟಿಯಾಗತ್ತೆ. ಅಭಿವೃದ್ಧಿ ಹೆಸರಲ್ಲಿ ಯಾವುದೂ ಕೂಡ ಸದನದಲ್ಲಿ, ಅಧಿವೇಶನದಲ್ಲಿ ಒಂದು ಕೂಡ ಚರ್ಚೆಯಾಗಲ್ಲ. ಕೊನೆಯ ದಿನವಾದಂತಹ ಸದನ ಬರೀ ಹನಿ ಟ್ರ್ಯಾಪ್ಗೆ ಏನಂತಂದರೆ ಟೈಮ್ ಪಾಸಾಗಿ ಹೋಗ್ಬಿಡತ್ತೆ. ಇದಾದ ನಂತರ ರಾಜೇಂದ್ರ ಅವರು ಅಂದರೆ ರಾಜೇಂದ್ರ ಅವರ ಪುತ್ರ ರಾಜೇಂದ್ರ ಅವರು ಏನು ಹೇಳ್ತಾರೆ ಅಂತಂದರೆ, ನನ್ನ ಮೇಲೂ ಕೂಡ ಕೊಲೆ ಆರೋಪ ಮಾಡಲಾಗಿದೆ. ಕೊಲೆ ಆರೋಪ ಇದ್ದರೆ ಓಕೆ, ಅದನ್ನು ತನಿಖೆ ಮಾಡ್ತಾರೆ. ಜೊತೆಗೆ ಅದರ ಬಗ್ಗೆ ಏನಂತಂದರೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ನೋಡಬೇಕು ಈ ಒಂದು ಪ್ರಕರಣ ಎಲ್ಲಿ ಹೋಗಿ ನಿಲ್ಲತ್ತೆ. ಜೊತೆಗೆ ಇದು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಈಗಾಗಲೇ ಏನಂತಂದರೆ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ತಂದಿದೆ, ಸರ್ಕಾರದ ಮೇಲೆ ಜನರ ಆಶೀರ್ವಾದ ಆಗಿದೆ ಅಂತ ಜನರೆಲ್ಲ ಖುಷಿಯಾಗಿದ್ದಾರೆ. ಆದರೆ ಏನಾಗಿದೆ ಅಂತಂದರೆ ಈ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಒಂದು ಕಾಡ್ತಾ ಇದೆ, ಜೊತೆಗೆ ಈ ಹನಿ ಟ್ರ್ಯಾಪ್ ಒಂದು ಕಾಡ್ತಾ ಇದೆ, CM ಬದಲಾವಣೆ ಒಂದು ಕಾಡ್ತಾ ಇದೆ, KPCC ಅಧ್ಯಕ್ಷರ ಬದಲಾವಣೆ ಒಂದು ಕಾಡ್ತಾ ಇದೆಯಲ್ಲ. ಇವೆಲ್ಲವೂ ಏನಂತಂದರೆ ವಿರೋಧ ಪಕ್ಷವಾಗಿರುವಂತಹ BJP ಏನು ಆಕ್ರೋಶ ಅಂದರೆ ವಿರೋಧ ಮಾಡ್ತಾ ಇಲ್ಲ. ಈ ಹನಿ ಟ್ರ್ಯಾಪ್ ಆಗಿರಬಹುದು ಅಥವಾ ಈ ಕೊಲೆ ಪ್ರಕರಣ ಆಗಿರ್ಬೋದು, ಕೊಲೆ ಹತ್ಯೆಗೆ ಸ್ಕೆಚ್ ಆಗಿರಬಹುದು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮೈನಸ್ ಆಗ್ತಾ ಹೋಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದಂತೂ ಸಹಜ.